ನಮಸ್ಕಾರ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಬೇಸಿಗೆ ಬಂತು ಅಂದರೆ ಸಾಕು ಹಲವಾರು ರೀತಿಯಾದಂತಹ ಕೋಲ್ಡ್ ಡ್ರಿಂಕ್ಸ್ ಆಗಿರಬಹುದು, ಐಸ್ ಕ್ರೀಮನ್ನೆಲ್ಲ ನಾವು ಮನೆಯಲ್ಲಿ ಮಾಡ್ತಾನೆ ಇರ್ತೀವಲ್ಲ. ಅದೇ ರೀತಿಯಾಗಿ ನಾನಿಲ್ಲಿ ಇವತ್ತು ವೆನಿಲ್ಲಾ ಐಸ್ ಕ್ರೀಮನ್ನು ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಡುವಂತಹ ಈ ವೆನಿಲ್ಲಾ ಐಸ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಹಾಗಾದರೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಇವತ್ತು 1 ಲೀಟರ್ ಆಗೋಷ್ಟು ಹಾಲನ್ನು ಬಳಸಿಬಿಟ್ಟು ವೆನಿಲ್ಲಾ ಐಸ್ ಕ್ರೀಮನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಇಲ್ಲಿ 5 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. 5 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕಿ ಆದ ನಂತರ ಇನ್ನೀಗ ಕಾಯಿಸಿ ಆರಿಸಿರುವಂತಹ ರೂಮ್ ಟೆಂಪರೇಚರಲ್ಲಿರುವಂತಹ ಹಾಲನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟನ್ನು ಗಂಟೆಲ್ಲ ಇಲ್ದಂಗೆ ಈ ಥರ ತಿರುಗಿಸ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಟೆಕ್ಸ್ಚರನ್ನು ನೋಡ್ತಿರ್ಬೋದು ನೀವೀಗ ಈ ಥರ ಕನ್ಸಿಸ್ಟೆನ್ಸಿಲಿ ಇದೆಯಲ್ಲ, ಇದನ್ನು ಇನ್ನೀಗ ಒಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಈಗ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ತಗೊಂಡು ಅದಕ್ಕೆ ನಾವಿನ್ನೀಗ ಹಾಲನ್ನು ಹಾಕಿ ಕಾಯಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕ್ಕೊಂಡಿದ್ದೀನಿ. 4 ಕಪ್ ಆಗುವಷ್ಟು ಇದೆ, ಅಂದರೆ ಟೋಟಲ್ ಆಗಿ 1 ಲೀಟರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಇನ್ನು ಉರಿಯನ್ನು ಹೈ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೊಳ್ಬೇಕಾಗತ್ತೆ. ಒಂದು ಕುದಿ ಬರಬೇಕು. ನಾವು ಅದಕ್ಕೆ ಮತ್ತೆ ಸಕ್ಕರೆ ಮತ್ತು ಅಕ್ಕಿ ಹಿಟ್ಟನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಈಗ ಕೈಯಾಡಿಸ್ತಾನೆ ಇರಬೇಕು. ಆದಷ್ಟು ದಪ್ಪ ತಳ ಇರುವಂತಹ ಬಾಣಲಿಯನ್ನೇ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರದ ಐಸ್ ಕ್ರೀಮ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ತಳ ಕಚ್ಚೋ ಚಾನ್ಸಸ್ ಇದೆ. ಆದಷ್ಟು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಈಗ ಒಂದು ಕುದಿ ಬರ್ತಾ ಇದೆ. ಈ ಸ್ಟೇಜಲ್ಲಿ ನಾವಿನ್ನೀಗ ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಲೀಟರ್ ಆಗುವಷ್ಟು ಹಾಲಿಗೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಟೋಟಲ್ ಆಗಿ ಇಲ್ಲಿ 250 ml ಕಪ್ಪಿನಿಂದ ನಾನು 4 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. 4 ಕಪ್ಪು ಹಾಲಿಗೆ ಅದೇ ಮೆಷರ್ಮೆಂಟಿನ ಕಪ್ಪಿಂದ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನೆಕ್ಸ್ಟ್ ಈಗ ಒಂದು 5 ನಿಮಿಷದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವಾಗಲೇ ಅಕ್ಕಿ ಹಿಟ್ಟನ್ನು ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ಈಗ ಉರಿಯನ್ನು ಕಡಿಮೆ ಉರಿಯಲ್ಲೇ ಇಟ್ಕೊಂಡಿರಬೇಕಾಗತ್ತೆ. ನಾವು ಯಾವಾಗ ಅಕ್ಕಿ ಹಿಟ್ಟನ್ನೆಲ್ಲ ಹಾಕ್ತಾ ಬರ್ತೀವಲ್ಲ ಆವಾಗ ಬೇಗನೆ ಗಂಟು ಆಗುತ್ತೆ. ಅದಕ್ಕೋಸ್ಕರ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಊರಿನಲ್ಲಿ ಇಟ್ಕೊಳ್ಬಾರ್ದು. ಅಕ್ಕಿ ಹಿಟ್ಟನ್ನೆಲ್ಲ ಹಾಕಿ ಆದಮೇಲೆ ಸರಿಯಾಗಿ ಮಿಕ್ಸ್ ಆಯಿತು ಅಂದಾಗ ನಾವು ಇದನ್ನು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೋದು ಹಾಲನ್ನು. ಈಗ ಕೈಯೆಲ್ಲ ಒಂದು ಸ್ವಲ್ಪನೂ ಬಿಡದಂಗೆ ನಾವಿದನ್ನು ಹೀಗೆ ತಿರುಗಿಸ್ತಾನೆ ಹೋಗಬೇಕು. 10 ನಿಮಿಷಗಳ ಕಾಲ ಹೀಗೆ ಮಾಡ್ತಾ ಇದ್ದಾಗ ನಿಮಗೆ ಕ್ರೀಮಿ ಟೆಕ್ಸ್ಚರಿಗೆ ಬರುತ್ತೆ. ಆಮೇಲೆ ಸ್ಟವನ್ನು ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡ್ಬೋದು ಇದನ್ನು. ಈಗ ನೋಡ್ಬೋದು 10 ನಿಮಿಷದ ನಂತರ ಸ್ವಲ್ಪ ಹೊತ್ತು ಜಾಸ್ತಿ ಕುದಿಸ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲೇ ಇಟ್ಕೊಂಡು. ಯಾವ ಥರ ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಿದೆ ಹಾಲು ಅಂತ ನೋಡ್ಬೋದು ನೀವೀಗ. ತುಂಬಾ ಹಾಲೆಲ್ಲ ನಾವೀಗ ಅಕ್ಕಿ ಹಿಟ್ಟು ಕೂಡ ಹಾಕಿರೋದ್ರಿಂದ ತುಂಬಾ ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಿದೆ. ಇನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ನೋಡ್ಬೋದು ತಣ್ಣಗಾದ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ. 1 ಗಂಟೆ ಎಲ್ಲ ಹಾಗೇ ಬಿಡಬೇಕಿದು. ಸರಿಯಾಗಿ ಕೂಲ್ ಆಗಬೇಕು. ಕೂಲಾದ ನಂತರನೇ ನಾವಿದಕ್ಕೆ ವೆನಿಲ್ಲಾ ಎಸೆನ್ಸನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 1/4 ಸ್ಪೂನ್ ಆಗೋಷ್ಟು ವೆನಿಲ್ಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿದರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿ ಫ್ಲೇವರ್ ಕೂಡ ಬಿಟ್ಕೊಳ್ಳುತ್ತೆ. ಇನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಯಾವ ಕಂಟೈನರಲ್ಲಿ ಐಸ್ ಕ್ರೀಮನ್ನು ಹಾಕಿ ಇಡ್ತೀವಲ್ಲ ಅದೇ ಕಂಟೈನರಿಗೆ ಈಗ ಇದನ್ನು ಮಿಕ್ಸ್ ಮಾಡಿದಂತಹ ಈ ಕ್ರೀಮನ್ನು ಹಾಕ್ಕೊಳ್ಬೇಕು. ಈ ಮಿಶ್ರಣವನ್ನು ಹಾಕಿ ಆದ ನಂತರ ಇನ್ನೀರಿಗೆ ಮೇಲಿಂದ ಅಲ್ಯೂಮಿನಿಯಂ ಫಾಯಿಲನ್ನು ಕವರ್ ಮಾಡ್ಕೊಳ್ಬೇಕಾಗತ್ತೆ. ಐಸ್ ಕ್ರಿಸ್ಟಲ್ ಎಲ್ಲ ಫಾರ್ಮ್ ಆಗಬಾರ್ದು. ಅದಕ್ಕೋಸ್ಕರ ಈ ಥರ ಅಲ್ಯೂಮಿನಿಯಂ ಫಾಯಿಲನ್ನು ಹಾಕೋದ್ರಿಂದ ಯಾವುದೇ ರೀತಿಯಾಗಿ ಐಸ್ ಕ್ರಿಸ್ಟಲ್ ಎಲ್ಲ ಆಗೋದಿಲ್ಲ. ಇನ್ನಿದನ್ನು 2 ಗಂಟೆಗಳ ಕಾಲ ನಾವು ಫ್ರೀಝರಲ್ಲಿ ಹಾಗೇ ಇಡಬೇಕು. ನೀವಿನ್ನೀಗ ಮಾರನೇ ದಿವಸ ನಿಮಗೆ ಐಸ್ ಕ್ರೀಮ್ ರೆಡಿ ಆಗಬೇಕು ಅಂತಂದರೆ ಮುಂಚಿನ ದಿವಸನೇ ಒಂದು 3 ಗಂಟೆಗೆಲ್ಲ ಈ ಥರ ಪ್ರೋಸೆಸ್ಸನ್ನೆಲ್ಲ ಮಾಡಿ ಇಡಬೇಕಾಗತ್ತೆ. ಈಗ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ 2 ಗಂಟೆಗಳ ಕಾಲ. 2 ಗಂಟೆ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಗಟ್ಟಿಯಾಗಿರುತ್ತೆ. ಇದನ್ನು ಇನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಕ್ರೀಮಿ ಟೆಕ್ಸ್ಚರಿಗೆ ನಾವು ಇದನ್ನು ತರಬೇಕಾಗುತ್ತೆ. ನೋಡ್ತಿರ್ಬೋದು ನೀವೀಗ ಯಾವ ಥರ ಕನ್ಸಿಸ್ಟೆನ್ಸಿಲಿ ಇದೆ ಅಂತ. ಗಟ್ಟಿಯಾಗಿದೆ. ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಹಾಕಿರೋದ್ರಿಂದ ಇದನ್ನು ಇನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ಕ್ರೀಮಿ ಟೆಕ್ಸ್ಚರಿಗೆ ಮಾಡ್ಕೊಳ್ಬೇಕು. ಸರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿದ್ರೆ 2 ಬ್ಯಾಚಲ್ಲಿ ಆಗಿ ಇದನ್ನು ರುಬ್ಕೊಳ್ಬೋದು.
ಸರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಕ್ರೀಮಿ ಟೆಕ್ಸ್ಚರಿಗೆ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಮ್ಮೆಲೇ ಹಾಕ್ಕೊಂಡಿದ್ದೆ, ಬಟ್ ಅದನ್ನು ಎರಡೆರಡು ಬ್ಯಾಚಲ್ಲಾಗಿ ರುಬ್ಕೊಳ್ಬೇಕಾಗಿತ್ತು. ಈಗ ನೋಡ್ಬೋದು ಸರಿಯಾಗಿ ರುಬ್ಕೊಂಡಿದ್ದೀನಿ. ಇನ್ನು ಇದನ್ನು ಆಗಲೇ ನಾವು ತೆಗೆದಿಟ್ಟಿದ್ದೀವಲ್ಲ ಕಂಟೈನರ್, ಅದಕ್ಕೆ ವಾಪಸ್ ಇದನ್ನು ಹಾಕ್ಕೊಳ್ಬೇಕು. ಈಗ ನೀವು ಟೆಕ್ಸ್ಚರನ್ನು ಗಮನಿಸ್ಬೋದು ಯಾವ ಥರ ಬಂದಿದೆ ಅಂತ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ. ಸರಿಯಾದ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಈಗ ಬಂದಿದೆ ನೋಡಿ. ಇನ್ನು ಇದನ್ನು ಆಗಲೇ ನಾವು ಅಲ್ಯೂಮಿನಿಯಂ ಫಾಯಿಲನ್ನು ಹಾಕಿ ಇಟ್ಟಿದ್ದೀವಲ್ಲ, ಅದೇ ಫಾಯಿಲನ್ನು ಇದಕ್ಕೆ ವಾಪಸ್ ಹಾಕ್ಕೊಂಡು ಫುಲ್ಲು ಕವರ್ ಮಾಡ್ಕೊಳ್ಬೇಕು. ನೋಡ್ಬೋದು ಈ ಥರ ಇದು ಕ್ರೀಮಿ ಥರ ಬಂದಿದೆಯಲ್ಲ. ಇನ್ನೀಗ ಅಲ್ಯೂಮಿನಿಯಂ ಫಾಯಿಲನ್ನು ಮೇಲೆ ಹಾಕ್ಕೊಂಡು ಸರಿಯಾಗಿ ಕವರ್ ಮಾಡಿ ಆದ ನಂತರ ಫ್ರೀಝರಲ್ಲಿ ಇದು 8 ರಿಂದ 10 ಗಂಟೆಗಳ ಕಾಲ ಇದನ್ನು ಹಾಗೇ ಬಿಡಬೇಕಾಗತ್ತೆ. ಈಗ ರಾತ್ರಿ ಒಂದು 8 ಗಂಟೆಗೆಲ್ಲ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಇದು ಐಸ್ ಕ್ರೀಮ್ ರೆಡಿಯಾಗಿ ಸಿಗುತ್ತೆ ನಮಗೆ. ಈಗ ಬೆಳಗ್ಗಿನ ಹೊತ್ತು ನಾನೀಗ ತೋರಿಸ್ತಾ ಇದ್ದೀನಿ. 8 ಗಂಟೆ ಆದ ಬಳಿಕ 8 ರಿಂದ 10 ಗಂಟೆಯ ಬಳಿಕ ನಾನೀಗ ತೋರಿಸ್ತೀನಿ ಯಾವ ಟೆಕ್ಸ್ಚರಲ್ಲಿ ಬಂದಿದೆ ಅಂತ ನೋಡ್ಬೋದು. ಇದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಕ್ಕಿ ಹಿಟ್ಟಿನಲ್ಲೇ ಮಾಡಿರುವಂಥದ್ದು ಅಂತ. ಅಷ್ಟು ಸೂಪರಾಗಿ ಬರುತ್ತೆ. ಮನೆಯಲ್ಲಿ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ರುಚಿಯಾಗಿರುತ್ತೆ, ತಿನ್ನೋದಕ್ಕೂ ಮಕ್ಕಳಿಗೂ ಹಾಗೆಯೇ ಇಷ್ಟ ಆಗುತ್ತೆ. ಮತ್ತು ನಾವಿಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲನ್ನು ಕೂಡ ಬಳಸದೆ ಅಥವಾ ಪ್ರಿಸರ್ವೇಟಿವ್ ಹಾಕದೆ ಎಲ್ಲ ಮಾಡಿರೋದ್ರಿಂದ ಬೇಕರಿಯಲ್ಲಿ ಸಿಗೋದಕ್ಕಿಂತ ಎಲ್ಲ ತುಂಬಾ ಚೆನ್ನಾಗಿ ಮನೆಯಲ್ಲೇ ಈ ಥರ ವೆನಿಲಾ ಐಸ್ ಕ್ರೀಮನ್ನು ಮಾಡಿ ತಿನ್ಬೋದು. ಬೇಸಿಗೆಯಲ್ಲಂತೂ ಹಲವಾರು ರೀತಿಯಾದಂತಹ ಐಸ್ ಕ್ರೀಮನ್ನು ಮಾಡಬೇಕು ಅನಿಸುತ್ತೆ. ಈ ಥರದಲ್ಲಿ ಅಕ್ಕಿ ಹಿಟ್ಟಿನಿಂದ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಈಗ ನಾನು ಸೌಟನ್ನು ನೋಡಿ ಈ ಥರ ನೀರಲ್ಲೊಮ್ಮೆ ಡಿಪ್ ಮಾಡಿಬಿಟ್ಟು ಆಮೇಲೆ ಹೀಗೆ ಐಸ್ ಕ್ರೀಮನ್ನು ತೆಗಿತಾ ಬರಬೇಕು. ಆವಾಗ ತುಂಬ ಸುಲಭವಾಗಿ ತೆಗಿಯೋದಕ್ಕೆ ಕೂಡ ಬರುತ್ತೆ. ತುಂಬ ಸ್ಮೂತಾಗಿ ಬರುತ್ತೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಯಾವುದೇ ರೀತಿಯಾಗಿ ಅಕ್ಕಿ ಹಿಟ್ಟಿನಿಂದ ನಾವು ಐಸ್ ಕ್ರೀಮನ್ನು ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ. ವೆನಿಲಾ ಫ್ಲೇವರನ್ನು ಕೂಡ ಹಾಕಿರೋದ್ರಿಂದ ಬಹಳ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸ್ಕೂಲಿಂದೆಲ್ಲ ಬಂದಾಗೆಲ್ಲ ತಿಂಡಿಯ ಜೊತೆಗೆ ಈ ಥರದ ಐಸ್ ಕ್ರೀಮನ್ನೆಲ್ಲ ನಾವು ಮಾಡಿ ಇಟ್ಕೊಂಡ್ರೆ ತುಂಬ ಹೆಲ್ದಿಯಾಗಿ ಕೂಡ ಮಕ್ಕಳಿಗೆ ಮಾಡಿ ಕೊಡ್ಬೋದು. ಆಮೇಲೆ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. 2 ರಿಂದ 3 ದಿವಸ ಎಲ್ಲ ಫ್ರೀಝರಲ್ಲಿ ಇಟ್ಕೊಂಡು ಹಾಗೆಯೇ ತಿನ್ಬೋದು. ಅಕ್ಕಿ ಹಿಟ್ಟನ್ನು ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ನಾನಿಲ್ಲಿ 1 ಲೀಟರ್ ಆಗುವಷ್ಟು ಪ್ರಮಾಣದಲ್ಲಿ ಹಾಲನ್ನು ತಗೊಂಡಿರೋದ್ರಿಂದ 5 ಸ್ಪೂನಿಂದ 6 ಸ್ಪೂನ್ ಆಗುವಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಅರ್ಧ ಲೀಟರ್ ಹಾಲಲ್ಲಿ ಮಾಡ್ತೀರಿ ಅಂತಂದರೆ 3 ಸ್ಪೂನಿಂದ 4 ಸ್ಪೂನ್ ಆಗುವಷ್ಟು ಅದರ ಮಿಡ್ಲಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಇನ್ನು ಇದರ ಮೇಲಿಂದ ನಿಮಗೆ ಗಾರ್ನಿಷಿಗೆ ಪಿಸ್ತಾ ಅಥವಾ ಬಾದಾಮ್ ಚೂರನ್ನು ಕೂಡ ಮಾಡಿ ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾದಂತಹ ಐಸ್ ಕ್ರೀಮ್ ಅಂತ ಹೇಳ್ಬೋದು. ಅನ್ಬಿಲೀವೇಬಲ್. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.